ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಕುಮಾರಿ ಪೂರ್ಣಕ್ಕ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಸತಿ ಸಹಿತ ಉಚಿತ ಬೇಸಿಗೆ ಶಿಬಿರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನು ಆಹ್ವಾನಿಸಬೇಕು ಅಂತೇಳಿ ಮಾದೇಶ್ ಗುರೂಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನು ತಿಳಿಸ್ತಾ ಪ್ರಸ್ತುತ ಪಂಚಭೂತೇಶ್ವರ ಸ್ವಾಮಿ ಸುಕ್ಷೇತ್ರದ ಪೀಠಾಧ್ಯಕ್ಷರಾಗಿರುವಂತಹ ರುದ್ರಮುನಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ತಿಳಿಸ್ತಾರೆ. ಈ ದಿನ ಉಚಿತವಾಗಿ ಒಂದು ಬೇಸಿಗೆ ಶಿಬಿರವನ್ನು 6ನೇ ತರಗತಿಯಿಂದ 9ನೇ ತರಗತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಬೇಕು ಅಂತೇಳಿ ಪೂಜ್ಯ ಗುರುಗಳು ಹಾಗೂ ಶ್ರೀಮಠದ ಕಾರ್ಯದರ್ಶಿಗಳು ಆಗಿರುವಂಥ ಕಾಂತರಾಜ್ ಸರ್ ಅವರ ಸಮ್ಮುಖದಲ್ಲಿ ಚರ್ಚೆ ನಡೆದಾಗ ಸುಮಾರು 1 ತಿಂಗಳ ಕಾಲದ ನಾವು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸಲಿಕ್ಕೆ ಎಲ್ಲರೂ ಕೂಡ ನಾವು ನಮ್ಮ ಮಹೇಶರ್ ಆದಿಯಾಗಿ ಟ್ರಸ್ಟ್ ಮಾಡಿ ಕೆಲವರು ನೋಂದಣಿ ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಈ ಒಂದು ಉದ್ಘಾಟನಾ ಸಮಾರಂಭ ಕೆಲಸವನ್ನ ಸದಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ KR ತಾಲೂಕಿನ ಮುಂದಿನ ಭವಿಷ್ಯದ ನಾಯಕರು ಅಂದ್ರೂ ಕೂಡ ತಪ್ಪಾಗಲಾರದು. ಯಾವುದೇ ಗ್ರಾಮದಲ್ಲಿ ಒಂದು ಕ್ರೀಡಾಕೂಟವನ್ನು ಮಾಡಲಿ, ಒಂದು ಶಿಬಿರವನ್ನು ಮಾಡಲಿ, ಒಂದು ಗಣೇಶೋತ್ಸವವನ್ನು ಮಾಡಲಿ, ಅವರು ಇವತ್ತು ಹುಡುಗೈಗ ದಾನಿಯಾಗಿ ಎಲ್ಲರಿಗೂ ಸಹಾಯ ಹಸ್ತವನ್ನು ನೀಡುತ್ತಾ ಬೆಂತಡ್ತಾ ಇವತ್ತು ತಾಲೂಕಾದ್ಯಂತ ಮನಮಾತಾಗಿರುವಂಥ ನಮ್ಮ ಕ್ರಿಯಾಶೀಲ ಮನ್ಮೂಲ್ನ ಘನ ನಿರ್ದೇಶಕರು ಆಗಿರುವಂತಹ ಮಾನ್ಯ ಡಾಲೂರು ವೇಣ್ ಅವರಿಗೆ ಕಾರ್ಯಕ್ರಮದ ಪರವಾಗಿ MP ಚುನಾವಣೆ ನಡೀತಾ ಇದೆ. ಅದ್ರ ಮಧ್ಯದಲ್ಲೂ ಕೂಡ ಡೌಟು ಅಂತೇಳಿ ನಿಲ್ದಾಣಕ್ಕೆ ಬಂದು ಒಂದು ಜ್ಯೋತಿ ಬೆಳೆಸಿ ಉದ್ಘಾಟನೆ ನೆರವೇರಿಸಿ ಹೋಗಬೇಕು ಅಂತ ನಾನು ಕೇಳ್ಕೊಂಡಿದ್ದೇನೆ. ಹಾಗಾಗಿ ಇರ್ತಕ್ಕಂಥ ಸರ್ವಮನೆ ವೇದ ಶ್ರೀ ಗೋಪಾಲಕೃಷ್ಣ ಅವಧಾನಿ ಗುರುಗಳು ಆಗಮಿಸಿದ್ದಾರೆ. ಶ್ರೀಧರಿಗೆ ಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಶಿಬಿರವನ್ನು ಆಯೋಜನೆ ಮಾಡಲು ಮೂಲ ಕಾರ್ಯಕರ್ತರಾದಂಥ ಕಾರಣಕರ್ತರಾದಂಥ ಮಾದೇಶ್ ಗುರೂಜಿಯವರು ಇವರ ಪಾದಾರಕ್ಕೆ ನಮಸ್ಕರಿಸ್ತಾ, ತದನಂತರ ನಮ್ಮ ಗುರುಗಳು ಗೋಪಾಲಕೃಷ್ಣ ಅವಧಾನಿಗಳು ಅವ್ರನ್ನು ನೆನೆಸ್ತಾ, ಜೊತೆಗೆ ಈ ಮಠದ ಬೆಳವಣಿಗೆ, ಯಾಕೆಂದರೆ ನಾನು ಈ ಭಾಗದಲ್ಲಿ ತುಂಬ ವರ್ಷ ಚಿಕ್ಕ ಹುಡುಗರಿಂದ ಬೆಳೆದವನು. ಈ ಭಾಗದಲ್ಲಿ ಉಂಟು, ಬಟ್ ಇಷ್ಟು ನಾನು ಆ್ಯಕ್ಚುಲಿ ಹಿಂದ್ಗಡೆ ಬಂದು ನೋಡಿಲ್ಲ, ದೂರದಿಂದ ದೇವಸ್ಥಾನ ಒಂದು ಕಾಣೋದು ಖುಷಿ ಆಯ್ತು. ಯಾಕೆಂದರೆ ಯಾವುದೋ ಒಂದು ಮಠಕ್ಕೆ ಬೇರೆ ಬ್ಯಾಕ್ ಬೋನ್ ಇಲ್ಲದೆ ಸ್ವಲ್ಪ ಎಲ್ಲೋ ಒಂದು ಕಡೆ ದಾನಿಗಳ ಸಹಾಯನೋ ಇಲ್ಲ ಯಾವುದಾದ್ರು ವೈಯಕ್ತಿಕವಾದ ಶಕ್ತಿ ಮಾದೇಶ್ವರ ಗುರೂಜಿಯವರ ಕಡೆಯಿಂದ ಸಿಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ನಮ್ಮ ರುದ್ರಮುನಿ ಸ್ವಾಮೀಜಿಯವರು ಈ ಮಠ ಮುನ್ನಡೆಸ್ತಾ ಇದ್ದಾರೆ. ಅವ್ರನ್ನ ನೆನೀತ ಮತ್ತು ನನ್ನ ಸ್ನೇಹಿತ ಮಂಜಣ್ಣ, ಅವನೊಂಥರ ದೇವ್ರ ಭಕ್ತ. ನಾನು ನೋಡಿದಾಗೆ ನನ್ನ ಸ್ನೇಹಿತರು ಅತಿ ಹೆಚ್ಚು ದೇವ್ರ ಭಕ್ತ ಅವನ್ನೇ. ನಾನು ಕಾವೇರಿ ಧಾಮಕ್ಕೆ ಯಾವಾಗ ನನ್ನ ಹೆಂಡತಿ ಜೊತೆ ಸುಮಾರು ಒಂದು 7-8 ವರ್ಷದಲ್ಲಿ ಹೋಗಿದ್ದೆ. ಅಲ್ಲೂ ಪೂರ ಅಲ್ಲೇ ಕೂತ್ಬಿಡ್ತಾನೆ. ನಾನು ಇಲ್ಲೂ ಬಂದಾಗ ನೋಡಿದೆ, ಪ್ರತಿ ಮಠದಲ್ಲೂ ನೋಡ್ತೀನಿ. ಅವ್ನು ಎಲ್ಲಿದ್ರು ದೇವಸ್ಥಾನಕ್ಕೆ ಕೈ ಮುಗಿಯೋದು ಇಟ್ಕೊಂಡಲ್ಲಿ ಅವ್ರು ಬೆಳವಣಿಗೆ ಆಯ್ತು. ಅವರು ಭಗವಂತ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂತ ಅಷ್ಟು ಬಿಟ್ರೆ ಒಳ್ಳೆಯದರಲ್ಲಿ ನೀನು ನೈತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ನಮಗೆ ಕೊಡೋದ್ರಲ್ಲಿ ನಮ್ಮ ಸರ್ಕಾರಗಳು ಹಿಂದುಳಿದಿದ್ದಾವೆ. ಆದರೆ ನಾವೆಲ್ಲರೂ ಇಂಥ ಒಂದು ಕ್ಷೇತ್ರಗಳಲ್ಲಿ ಬಂದಾಗ ಶಿಕ್ಷಣವನ್ನು ಹೊರತುಪಡಿಸಿ ಭೌತಿಕವಾಗಿರ್ತಕ್ಕಂಥ ಅಭಿವೃದ್ಧಿ ನಮ್ಮಲ್ಲಿ ಆಗಬೇಕು ಅಂತಕ್ಕಂಥದ್ದು. ಭೌತಿಕ ಅಭಿವೃದ್ಧಿ ನಮ್ಮಲ್ಲಿ ಆದರೆ
ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನ, ಸದೃಢವಾಗಿರ್ತಕ್ಕಂಥ ದೇಶವನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ ತಿಳ್ಕೋಬೇಕು ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಆ ಕಡೆ ಬನ್ನಿ. ದಶಿಶರು ಅಲ್ಲೇ ಇರೋದು ನಿಂತ್ಕೊಳ್ರು ಬಂದೆ ನಾನು ಅಲ್ಲಿ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಒಂದೊಂದು ಚಟುವಟಿಕೆಗಳು ನಡೀತಾ ಇದೆ ಅಂತ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಮೊದಲು ಕರೋನಾ ಬಂದಾಗ ಅನ್ನದಾನ ಮಾಡೋ ಮೂಲಕ ಶ್ರೀ ಕ್ಷೇತ್ರ ತಾಲೂಕಿನಾದ್ಯಂತ ಬೆಳಕಿಗೆ ಬಂತು. ಇವತ್ತು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತಂದು ಅವರನ್ನ ಸಾರ್ವಭೌಮರಾಗಿ ರೂಪಿಸುವಂಥ, ಮುಂದಿನ ಒಳ್ಳೆಯ ಪ್ರಜೆಗಳಾಗಿ ರೂಪಿಸುವಂಥ ಒಂದು ಕಾರ್ಯಕ್ಕೆ ಇವತ್ತು ಶುಭವಾಗಿ ಚಾಲನೆ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಅನಿಸುತ್ತೆ, ತುಂಬ ಆನಂದ ಅನಿಸುತ್ತೆ. ಬರೀ ನಮ್ಮ ಆನಂದ ಮಾತ್ರ ಅಲ್ಲ, ಪ್ರೀತಿಯ ಮಕ್ಕಳೇ, ನಾನೀಗ ಹೇಳೋದು ಒಂದೇ ಮಾತು, ಇದರಲ್ಲಿ ನೀವು ಆನಂದ ಪಡಿಬೇಕು, ನೀವು ಸಂತೋಷ ಪಡಿಬೇಕು. ಈಗಾಗಲೇ ಎಲ್ಲ ಗುರು ಹಿರಿಯರು ಹೇಳಿದ್ದಾರೆ, ನಿಮಗೆ ಭಾಳ ಹಿತವಚನ ಮಾತು ಹೇಳಿದ್ದಾರೆ, ತುಂಬ ಸಂತೋಷ ಆಯಿತು. ಒಂದು ಕಗ್ಗಲನ್ನು ಕೆತ್ತಿ ಶಿಲೆ ಮಾಡ್ತಾರೆ, ಆ ಶಿಲೆನ ಗರ್ಭಗುಡಿಯಲ್ಲಿ ಇಟ್ಟು ದೇವರು ಅಂತ ಪೂಜೆ ಮಾಡ್ತಾರೆ. ಹಾಗೆ ಇವತ್ತು ನಿಮ್ಮಂಥ ಮುಗ್ಧ ಮನಸ್ಸುಗಳನ್ನ 1 ತಿಂಗಳುಗಳ ಕಾಲ ಶಿಲೆಯಾಗಿ ಕೆತ್ತೋಕ್ಕೋಸ್ಕರ ಇಲ್ಲಿ ಶಿಬಿರವನ್ನ ನೇಮಿಸಿಕೊಂಡಿದ್ದಾರೆ ನಮ್ಮ ಮಾಸ್ಟರ್. ಬೇಕಾದ್ರೆ ಸಾಮಾನ್ಯವಾಗಿ ಅಷ್ಟು ಸುಲಭವಾದ ಮಾತಲ್ಲ. ಒಂದು ಶಿಬಿರ ನಡೆಸಬೇಕು ಅಂತ ಅಂದರೆ ತುಂಬ ಕಷ್ಟಪಡಬೇಕಾಗುತ್ತದೆ. ಇವತ್ತು ಒಂದು ಮನೇಲಿ ಒಬ್ಬ ಮಗ, ಒಬ್ಬ ಮಗಳು, ತಂದೆ ತಾಯಿ 5 ಜನ ಇರೋ ಮನೇಲಿ ಸಾಮಾನ್ಯವಾಗಿ ನೆಮ್ಮದಿಲಿಲ್ಲ. 5 ಜನ ಇರೋಂಥ ಮನೇಲೇ ನೆಮ್ಮದಿ ಇಲ್ಲ ಅಂತ ಅಂದರೆ 100 ಜನ ಕಟ್ಕೊಂಡು ಒಂದು ಶಿಬಿರ ಮಾಡಬೇಕು ಅಂದರೆ ತುಂಬ ಕಷ್ಟ ಇರ್ತದೆ. ನೀವು ಆದಷ್ಟು ಈ ಶಿಬಿರದಲ್ಲಿ ಗುರು ಹಿರಿಯರು ಏನು ನಿಮಗೆ ಮಾರ್ಗದರ್ಶನ ನೀಡ್ತಾರೆ, ಆ ಮಾರ್ಗದರ್ಶನದಲ್ಲಿ ನೀವು ಅದನ್ನು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆತನದಲ್ಲಿ ಇಟ್ಕೊಂಡು ಈ 1 ತಿಂಗಳು ಈ ಶಿಬಿರದಲ್ಲಿ ನೀವೇನೇನು ಆಸಕ್ತಿ ನಡೆಸ್ತೀರಿ, ನೀವು ಗ್ರಾಮಕ್ಕೆ ಹೋದಾಗ ಅಕ್ಕಪಕ್ಕದ ಮಕ್ಕಳಿಗೂ ಹೇಳಿ ತುಂಬ ಚೆನ್ನಾಗಿತ್ತು, ನೀವು ಕೂಡ ಈ ಶಿಬಿರನ ಅಲ್ಲಿ ಮಾಡಿದಾಗ ಬರಬೇಕು ಅಂತ ಅವ್ರಿಗೆ ಹೇಳಿ, ಬೇಸಿಗೆ ಶಿಬಿರದಲ್ಲಿ ಅತಿ ಹೆಚ್ಚಾಗಿ ಬರೋ ಥರದಲ್ಲಿ ನೀವು ನಡ್ಕೋಬೇಕು. ದಯವಿಟ್ಟು ಮಕ್ಕಳುಗಳಲ್ಲಿ ವಿನಂತಿ, ಈ ಶಿಬಿರನ ನೀವು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ನಿಮಗೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ.